ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದೆ ನೋಡ್ರಿ, ಕ್ಯಾರಿ ಔಟ್ ದ ಮಲ್ಟಿಪ್ಲಿಕೇಶನ್ ಆಫ್ ದ ಎಕ್ಸ್ಪ್ರೆಷನ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಪೇರ್. ಓಕೆ, ಎರಡು ಪೇರ್ ಕೊಟ್ಟಿದ್ರೆ ಅವ್ರನ್ನ ಮಲ್ಟಿಪ್ಲೈ ಮಾಡ್ಬೇಕು. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, 4p. ಓಕೆ, ಕಮ್ಮ ಇದ್ದಲ್ಲಿ ನಾನು ಏನ್ ಬರೀತೀನಿ, ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಬ್ರಾಕೆಟ್ ಓಪನ್ ಮಾಡ್ತೀನಿ. ಓಕೆ, ಸೊ ನಿಮಗೆ ಏನ್ ಗೊತ್ತಾಗಬೇಕಂದ್ರೆ ಬ್ರಾಕೆಟ್ ಅಂದ್ರೆ ನಥಿಂಗ್ ಬಟ್ ಮಲ್ಟಿಪ್ಲೈ ಅಂತಾನೆ ಅರ್ಥ. ಓಕೆ, ಈಗ ಇದನ್ನ ಯಾವ ತರ ಮಲ್ಟಿಪ್ಲೈ ಮಾಡ್ಬೇಕು ನೋಡ್ರಿ. ಫಸ್ಟ್ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ರಿ. 4p ಇಂಟು ಕ್ಯೂ ಏನಾಗುತ್ತೆ, 4pq ಆಗುತ್ತೆ. ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡೋ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. 4p ಇಂಟು ಆರ್ ಏನಾಗುತ್ತೆ, 4pr ಆಗುತ್ತೆ. ಇದು ಫಸ್ಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ನೋಡ್ರಿ, ಎ ಬಿ ಕಮ ಇದ್ದಲ್ಲೇನು ಇಂಟು ಎ ಮೈನಸ್ ಬಿ. ಫಸ್ಟ್ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡು. ಈಗ ಏನಾಗುತ್ತೆ, ಎ ಇಂಟು ಎ ಸ್ಕ್ವಯರ್ ಬಿ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡು, ಪ್ಲಸ್ ಇಂಟು ಮೈನಸ್ ಮೈನಸ್. ಎ ಬಿ ಇಂಟು ಬಿ ಏನಾಗುತ್ತೆ, ಎ ಬಿ ಇಂಟು ಬಿ ಬಿ ಸ್ಕ್ವೇರ್ ಆಗುತ್ತೆ. ಓಕೆ, ಇದು ಸೆಕೆಂಡ್ ಆನ್ಸರ್. ಈಗ ಥರ್ಡ್ ನೋಡ್ರಿ. ಓಕೆ, ಸೊ ನಿಮಗೆ ಈಸಿ ಆಗ್ಲ ಅಂತ ಇಲ್ಲಿ ಏನ್ ಕೊಡ್ರಿ, ಎ ಪ್ಲಸ್ ಬಿ ಕಮ 7a ಸ್ಕ್ವೇರ್ ಬಿ ಸ್ಕ್ವೇರ್. ಇದು ಬೈನಾಮಿಯಲ್ ಇದೆ ಅಲ್ಲ, ಇದನ್ನ ಆಮೇಲೆ ಬರೆಯೋಣ. ಅಂದ್ರೆ 2 ಟರ್ಮ್ಸ್ ಇದೆ, ಇದು 1 ಟರ್ಮ್ ಇದೆ ಅಲ್ಲ, ಫಸ್ಟ್ 1 ಟರ್ಮ್ ಬರ್ದ್ಬಿಡ್ತೀನಿ, ಆಮೇಲೆ 2 ಟರ್ಮ್ ಇರೋದು ಬರಿತೀನಿ. ಓಕೆ, ಯಾಕಂದ್ರೆ ನಾವು ಉಲ್ಟಾ ಬರೆದ್ರೆ ಏನ್ ಪ್ರಾಬ್ಲಮ್ ಇಲ್ಲ. 2 3 ಜಾ 6 ಬರುತ್ತೆ, ಇದನ್ನ ಉಲ್ಟಾ ಮಾಡಿದ್ರೆ 3 2 ಜಾ 6 ಬರುತ್ತೆ. ಸೊ ಸಿಂಗಲ್ ಟರ್ಮ್ ಇರೋದು ಫಸ್ಟ್ ಬರ್ದ್ಬಿಟ್ಟು ಆಮೇಲೆ ಡಬಲ್ ಟರ್ಮ್ ಇರೋದು ಆಮೇಲೆ ಬರೀರಿ, ಮಲ್ಟಿಪ್ಲೈ ಮಾಡಕ್ ಈಸಿ ಆಗುತ್ತೆ. ಈಗ ಫಸ್ಟ್ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. 7 ಎ ಸ್ಕ್ವೇರ್ ಇಂಟು ಎ ಏನಾಗುತ್ತೆ, ಎ ಕ್ಯೂಬ್ ಆಗುತ್ತೆ. ಆಮೇಲೆ ಬಿ ಸ್ಕ್ವೇರ್ ಆಸ್ ಇಟ್ ಈಸ್ ಬರ್ತೀನಿ. ಮತ್ತೆ ಇವನ್ ಜೊತೆನೂ ಮಲ್ಟಿಪ್ಲೈ ಮಾಡು, ಪ್ಲಸ್ 7 ಎ ಸ್ಕ್ವೇರ್. ಓಕೆ, ಇಲ್ಲಿ ಏನಾಗುತ್ತೆ, ಬಿ ಸ್ಕ್ವೇರ್ ಇಂಟು ಬಿ ಏನಾಗುತ್ತೆ, ಬಿ ಕ್ಯೂಬ್ ಆಗುತ್ತೆ. ಓಕೆ, ಇದು ಥರ್ಡ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ನೋಡ್ರಿ. ಓಕೆ, ಫಸ್ಟ್ ಚಿಕ್ಕದಿರೋದು ಫಸ್ಟ್ ಬರ್ದ್ಬಿಡ್ಬೇಕು, ಆಮೇಲೆ ದೊಡ್ಡದಿರೋದು ಬರ್ತೀನಿ. ಓಕೆ, ಈಗ ಫಸ್ಟ್ ಇವರಿಬ್ಬರ ಮಲ್ಟಿಪ್ಲೈ ಮಾಡ್ರಿ. 4 ಎ ಇಂಟು ಎ ಸ್ಕ್ವೇರ್ ಏನಾಗುತ್ತೆ, ಎ ಕ್ಯೂಬ್ ಆಗುತ್ತೆ. ಆಮೇಲೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 4 9 ಜಾ 36. ಇಲ್ಲಿ ಎ ಐತೆ, ಅದನ್ನು ಕೂಡ ಬರಿಬೇಕು. ಓಕೆ, ಇದು ಫೋರ್ತ್ ಆನ್ಸರ್. ಫಿಫ್ತ್ ನೋಡ್ರಿ. ಓಕೆ, ಫಸ್ಟ್ ಸಿಂಗಲ್ ಟರ್ಮ್ ಇರೋದು ಫಸ್ಟ್ ಬರೀರಿ, ಆಮೇಲೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ. ಈಗ ನಿಮಗೆ ಒಂದು ಬೇಸಿಕ್ ಏನಂತಂದ್ರೆ 0 ಇಂಟು ಎನಿಥಿಂಗ್ ಇಸ್ 0. ಆನ್ಸರ್ ಬಂದ್ಬಿಟ್ಟು 0. ಓಕೆ, ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದೆ ನೋಡ್ರಿ, ಕಂಪ್ಲೀಟ್ ದ ಟೇಬಲ್. ಓಕೆ, ಫಸ್ಟ್ ಎಕ್ಸ್ಪ್ರೆಷನ್ ಸೆಕೆಂಡ್ ಎಕ್ಸ್ಪ್ರೆಷನ್ ಎರಡು ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಕಂಡಿಡ್ಬೇಕು, ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಆನ್ಸರ್ ಬರೀಬೇಕು. ಓಕೆ, ಸೊ ಫಸ್ಟ್ ಏನು, ಎ ಇಂಟು ಬಿ ಪ್ಲಸ್ ಸಿ ಪ್ಲಸ್ ಡಿ. ಓಕೆ, ಈಗ ಏನ ಇವನ್ ಜೊತೆನೂ ಮಲ್ಟಿಪ್ಲೈ ಮಾಡ್ಬೇಕು. ಎ ಇಂಟು ಬಿ ಏನಾಗುತ್ತೆ, ಎ ಬಿ ಆಗುತ್ತೆ. ನೆಕ್ಸ್ಟ್ ಎ ಇಂಟು ಸಿ ಏನಾಗುತ್ತೆ, ಪ್ಲಸ್ ಎ ಸಿ ಆಗುತ್ತೆ. ನೆಕ್ಸ್ಟ್ ಇವನ್ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು, ಎ ಇಂಟು ಡಿ ಎ ಡಿ ಆಗುತ್ತೆ. ಸೊ ಫಸ್ಟ್ ಆನ್ಸರ್ ಏನು, ಎ ಬಿ ಪ್ಲಸ್ ಎ ಸಿ ಪ್ಲಸ್ ಎ ಡಿ. ಓಕೆ, ಈಗ ಸೆಕೆಂಡ್ ನೋಡ್ರಿ, ನಾನು ಯಾವಾಗಲೇ ಏನ್ ಹೇಳಿದೆ, ಚಿಕ್ಕದಿರೋ ಫಸ್ಟ್ ಬರ್ಕೊಂಡ್ಬಿಡ್ರಿ. ಓಕೆ, 5xy ಇಂಟು ಆಮೇಲೆ ದೊಡ್ಡದಿರೋದು ಆಮೇಲೆ ಬರ್ಕೊಳ್ರಿ, ಯಾಕಂದ್ರೆ ಮಲ್ಟಿಪ್ಲೈ ಮಾಡಕ್ ಈಸಿ ಆಗುತ್ತೆ. ಎಕ್ಸ್ ಪ್ಲಸ್ ವೈ ಮೈನಸ್ 5. ಈ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಫಸ್ಟ್ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. 5 ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ವೈ ಆಗುತ್ತೆ. ನೆಕ್ಸ್ಟ್ ಇವನ್ ವೈ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 5x ವೈ ಇಂಟು ವೈ ವೈ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪ್ಲಸ್ ಇಂಟು ಮೈನಸ್ ಮೈನಸ್, 5 5 ಜಾ 25 xy ಆಗುತ್ತೆ. ಓಕೆ, ಸೊ ಇದು ಆನ್ಸರ್. 5x ಸ್ಕ್ವಯರ್ ವೈ ಪ್ಲಸ್ 5xy ಮೈನಸ್ 25xy. ಓಕೆ, ಈಗ ಥರ್ಡ್ ನೋಡ್ರಿ, ಪಿ ಇಂಟು ಇದಿಷ್ಟು ಮಲ್ಟಿಪ್ಲೈ ಮಾಡುವ, ಪಿ ಇಂಟು 6p ಸ್ಕ್ವಯರ್ ಮೈನಸ್ 7p ಪ್ಲಸ್ 5. ಈಗ ನೋಡ್ರಿ, ಪಿ ಇಂಟು 6p ಏನಾಗುತ್ತೆ, 6p ಕ್ಯೂಬ್ ಆಗುತ್ತೆ. ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡೋ, ಪ್ಲಸ್ ಇಂಟು ಮೈನಸ್ ಮೈನಸ್ 7p ಸ್ಕ್ವೇರ್ ಆಗುತ್ತೆ. ಆಮೇಲೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 5 ಇಂಟು ಪಿ 5p ಆಗುತ್ತೆ. ಸೊ ಥರ್ಡ್ ಆನ್ಸರ್ ಏನು, 6p ಕ್ಯೂಬ್ ಮೈನಸ್ 7p ಸ್ಕ್ವೇರ್ ಪ್ಲಸ್ 5p. ಓಕೆ, ಸೊ ನಾನು ಇದನ್ನ ಎರೇಸ್ ಮಾಡ್ತೀನಿ. ಆಮೇಲೆ ಏನ್ ಕೊಡಿದ್ರೆ ನೋಡ್ರಿ, 4p ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇಂಟು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇವ್ರಿಬ್ರು ಮಲ್ಟಿಪ್ಲೈ ಮಾಡಿದ್ರೆ 4p ಪವರ್ ಪಿ ಸ್ಕ್ವೇರ್ ಏನಾಗುತ್ತೆ, p ಟು ದಿ ಪವರ್ ಆಫ್ 4 ಕ್ಯೂ ಸ್ಕ್ವೇರ್ ಆಗುತ್ತೆ. ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 4p ಸ್ಕ್ವೇರ್
ಕ್ಯೂ ಸ್ಕ್ವೇರ್ ಏನಾಗುತ್ತೆ ಕ್ಯೂ ಟು ದಿ ಪವರ್ ಆಫ್ 4 ಆಗುತ್ತೆ. ಸೊ ಆನ್ಸರ್ ಬಂದು 4p ಪವರ್ 4 ಕ್ಯೂ ಸ್ಕ್ವೇರ್ ಮೈನಸ್ 4p ಸ್ಕ್ವೇರ್ ಕ್ಯೂ ಟು ದಿ ಪವರ್ ಆಫ್ 4 ಆಗುತ್ತೆ. ಓಕೆ, ಈಗ ಇದನ್ನ ಅರೇಂಜ್ ಮಾಡ್ತೀನಿ. ಈಗ ಫಸ್ಟ್ ಚಿಕ್ಕದಿರೋದು ಫಸ್ಟ್ ಬರ್ಕೊಂಬಿಡೋಣ ಈ ಕಡೆ. ಎ ಬಿ ಸಿ ಇಂಟು ದೊಡ್ಡ ಇರೋದು ಆಮೇಲೆ ಬರೋಣ. ಎ ಪ್ಲಸ್ ಬಿ ಪ್ಲಸ್ ಸಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಬಿ ಸಿ ಇಂಟು ಎ ಏನಾಗುತ್ತೆ, ಇಲ್ಲಿ ಎ ಇದೆ, ಎ ಇದೆ, ಎ ಇಂಟು ಎ ಸ್ಕ್ವೇರ್ ಬಿ ಸಿ ಆಗುತ್ತೆ. ನೆಕ್ಸ್ಟ್ ಇವನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ, ಏನಾಗುತ್ತೆ ಎ ಬಿ ಸ್ಕ್ವೇರ್ ಸಿ ಆಗುತ್ತೆ. ಪ್ಲಸ್ ಲಾಸ್ಟ್ ಅಲ್ಲಿ ಎ ಬಿ ಸಿ ಇಂಟು ಸಿ ಏನಾಗುತ್ತೆ ಸಿ ಸ್ಕ್ವೇರ್ ಆಗುತ್ತೆ. ಸೊ ಈಗ ಇಲ್ಲಿ ಆನ್ಸರ್ ಏನ್ ಬರೀಬೇಕು ನಾವು, ಎ ಸ್ಕ್ವೇರ್ ಬಿ ಸಿ ಪ್ಲಸ್ ಎ ಬಿ ಸ್ಕ್ವೇರ್ ಸಿ ಪ್ಲಸ್ ಎ ಬಿ ಸಿ ಸ್ಕ್ವೇರ್. ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ರು ನೋಡ್ರಿ, ಫೈಂಡ್ ದ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡಿ ಅದ್ರ ಆನ್ಸರ್ ಹೇಳ್ಬೇಕು. ಓಕೆ, ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ರು ನೋಡ್ರಿ, ಎ ಸ್ಕ್ವೇರ್ ಇಂಟು 2a ಪವರ್ 22 ಇಂಟು 4a ಪವರ್ 26. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಮಲ್ಟಿಪ್ಲೈ ಮಾಡಿದ್ರೆ 1 2 ಜಾ 2 2 4 ಜಾ 8 ಆಯ್ತು. ಈಗ ಎ ನೋಡ್ರಿ ಎಲ್ಲಾ ಕಡೆ ಎ ಇದೆ. ಓಕೆ, ಪವರ್ ಆಡ್ ಮಾಡಿದ್ರೆ 26 ಪ್ಲಸ್ 22 ಏನಾಗುತ್ತೆ 48 ಆಗುತ್ತೆ. 48 ಪ್ಲಸ್ 2 50 ಆಗುತ್ತೆ. ಸೊ ಫಸ್ಟ್ ಆನ್ಸರ್ ಬಂದ್ಬಿಟ್ಟು 8a ಪವರ್ 50 ಆಗುತ್ತೆ. ಓಕೆ, ಇದು ಫಸ್ಟ್ ಆನ್ಸರು. ಇದನ್ನ ಮಾಡ್ಬಿಡ್ತೀನಿ. ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, 2/3 xy ಇಂಟು ಮೈನಸ್ 9/10 x ಸ್ಕ್ವೇರ್ y ಸ್ಕ್ವೇರ್. ಓಕೆ, ಸೊ ಫಸ್ಟ್ ಏನ್ ಮಾಡ್ರಿ, ಸೈನ್ ಮಲ್ಟಿಪ್ಲೈ ಮಾಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಈ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 3 ಜಾ 2 1 ಜಾ 2 5 ಜಾ. ಸೊ ಫ್ರಾಕ್ಷನ್ ಏನು ಉಳಿತು 3/5 ಉಳಿತು. ಓಕೆ, ಆಮೇಲೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, 2 ಪ್ಲಸ್ 1 ಏನಾಗುತ್ತೆ 3 ಆಗುತ್ತೆ ಎಕ್ಸ್ ಕ್ಯೂಬ್. ಇಲ್ಲಿ ಕೂಡ y ಪವರ್ 1, ಇಲ್ಲಿ y ಪವರ್ 2 ಇದೆ. 2 ಪ್ಲಸ್ 1 ಏನಾಯ್ತು 3 ಆಯ್ತು. ಸೊ ಆನ್ಸರ್ ಬಂದ್ಬಿಟ್ಟು ಏನಿಲ್ಲಿ ಮೈನಸ್ 3/5 ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಇದನ್ನ ಅರೇಂಜ್ ಮಾಡ್ತೀನಿ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ಮೈನಸ್ 10/3 ಪಿ ಕ್ಯೂ ಕ್ಯೂಬ್ ಮೈನ್ ಇಂಟು 6/5 ಪಿ ಕ್ಯೂಬ್ ಕ್ಯೂಬ್. ಓಕೆ, ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಈ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 2 ಜಾ 5 1 ಜಾ 5 2 ಜಾ. ಸೊ 2 2 ಜಾ ಏನಾಗುತ್ತೆ 4 ಆಗುತ್ತೆ. ಇಲ್ಲಿ ಪಿ ಕ್ಯೂಬ್ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1, 3 ಪ್ಲಸ್ 1 ಏನಾಗುತ್ತೆ 4 ಆಗುತ್ತೆ. ಇಲ್ಲಿ ಕ್ಯೂ ಕ್ಯೂಬ್ ಇದೆ 3 ಇದೆ, ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1, 3 ಪ್ಲಸ್ 1 ಏನಾಗುತ್ತೆ 4 ಆಗುತ್ತೆ. ಸೊ ಇದ್ರ ಆನ್ಸರ್ ಬಂದ್ಬಿಟ್ಟು ಮೈನಸ್ 4 ಪಿ ಪವರ್ 4 ಕ್ಯೂ ಪವರ್ 4. ಓಕೆ, ಇದನ್ನ ಅರೇಂಜ್ ಮಾಡ್ತೀನಿ. ಈಗ ಫೋರ್ತ್ ಕ್ವಶನ್ ಏನಿದೆ ನೋಡ್ರಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಪವರ್ 4. ಓಕೆ, ಎಲ್ಲ ಎಕ್ಸ್ ಇದೆ, ಇಲ್ಲಿ ಏನ್ ಪವರ್ ಇಲ್ಲ ಅಂದ್ರೆ 1. ಸೊ ಎಕ್ಸ್ ಪವರ್ ಏನ್ ಬರೀಬಹುದು 4 ಪ್ಲಸ್ 3 7 7 ಪ್ಲಸ್ 2 9 9 ಪ್ಲಸ್ 1 10. ಸೊ ಇದ್ರ ಆನ್ಸರ್ ಬಂದ್ಬಿಟ್ಟು ಎಕ್ಸ್ ಪವರ್. ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸಿಂಪ್ಲಿಫೈ ಅಂತ ಕೊಟ್ಟಿದ್ದಾನೆ. ಈ ಈಕ್ವೇಶನ್ ಸಿಂಪ್ಲಿಫೈ ಮಾಡಬೇಕು. ಫಸ್ಟ್ ಅದನ್ನ ಮಾಡೋಣ. ಈಕ್ವೇಶನ್ ಏನ್ ಕೊಟ್ಟಿದ್ದಾನೆ, 3x ಇಂಟು 4x ಮೈನಸ್ 5 ಪ್ಲಸ್ 3. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಬೇಕು. ಓಕೆ, ಸೊ ಫಸ್ಟ್ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 3 4 ಜಾ 12 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ ಮೈನಸ್. ಓಕೆ, ಈಗ 3 5 ಎಷ್ಟು 15 15 ಎಕ್ಸ್ ಆಗುತ್ತೆ ಪ್ಲಸ್ 3. ಓಕೆ, ಸೊ ಸಿಂಪ್ಲಿಫೈ ಮಾಡಿದ್ರೆ ಇದು ಬರುತ್ತೆ. ಓಕೆ, ಆಮೇಲೆ ಏನ್ ಕೇಳ್ತಾ ಇದ್ದಾನೆ, ಇದನ್ನ ಸಿಂಪ್ಲಿಫೈ ಮಾಡಿದ್ಮೇಲೆ, ಓಕೆ, ಸೊ ಸಿಂಪ್ಲಿಫೈ ಮಾಡಿದ್ಮೇಲೆ ಏನ್ ಮಾಡ್ಬೇಕಂತೆ, ಫೈಂಡ್ ಇಟ್ಸ್ ವ್ಯಾಲ್ಯೂ ಫಾರ್ ಎಕ್ಸ್ ಈಕ್ವಲ್ ಟು 3. ಅಂದ್ರೆ ಫಸ್ಟ್ ಏನ್ ಮಾಡ್ತೇನೆ, ಎಕ್ಸ್ ಇದ್ದಲ್ಲೆಲ್ಲ 3 ಹಾಕ್ಬೇಕು. ಓಕೆ, ಈ ಈಕ್ವೇಶನ್ ಅಲ್ಲಿ ಎಕ್ಸ್ ಇದ್ದಲ್ಲೆಲ್ಲ 3 ಹಾಕ್ರಿ. 12 ಇಂಟು ಎಕ್ಸ್ ಇದ್ದಲ್ಲಿ 3 ಹಾಕ್ರಿ 3 ಸ್ಕ್ವೇರ್ ಮೈನಸ್ 15 ಎಕ್ಸ್ ಇದ್ದಲ್ಲಿ 3 ಹಾಕ್ರಿ ಪ್ಲಸ್ 3 ಏನಾಗುತ್ತೆ ನೋಡ್ರಿ, 12 ಇಂಟು 3 ಸ್ಕ್ವೇರ್ ಎಷ್ಟು 9 ಮೈನಸ್ 15 3 ಜಾ 45 ಪ್ಲಸ್ 3. ಈಗ 12 9 ಎಷ್ಟು 108 ಮೈನಸ್ 45 ಪ್ಲಸ್ 3 108
ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡೋ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು 45 ಅಲ್ಲಿ 3 ಹೋದ್ರೆ ಎಷ್ಟು 42 ಆಯ್ತು ಓಕೆ ಈಗ 108 ಅಲ್ಲಿ 42 ಹೋದ್ರೆ ಏನಾಗುತ್ತೆ 8 ಅಲ್ಲಿ 2 ಹೋದ್ರೆ 6 ಓಕೆ ಸೊ 10 ಅಲ್ಲಿ 4 ಹೋದ್ರೆ 6 66 ಆಗುತ್ತೆ ಸೊ ಫಸ್ಟ್ ಆನ್ಸರ್ ಏನು 66 ಓಕೆ ಸೊ ಇದು ಫಸ್ಟ್ ಆನ್ಸರ್ ಈಗ ನೆಕ್ಸ್ಟ್ ಅದೇ ಈಕ್ವೇಶನ್ ಅಲ್ಲಿ ಎಕ್ಸ್ ಇದ್ದಲ್ಲಿ 1/2 ಹಾಕ್ಬೇಕು ಓಕೆ ಈಗ ನೆಕ್ಸ್ಟ್ ಏನು ಇದೇ ಈಕ್ವೇಶನ್ ಅಲ್ಲಿ ಓಕೆ ನೆಕ್ಸ್ಟ್ ಏನ್ ಹಾಕಂತಾನೆ ಎಕ್ಸ್ ಇದ್ದಲ್ಲಿ 1/2 ಹಾಕಂತ ಹೇಳ್ತಾನೆ 12 ಇಂಟು ಎಕ್ಸ್ ಇದ್ದಲ್ಲಿ 1/2 ಹೋಲ್ ಸ್ಕ್ವೇರ್ ಮೈನಸ್ 15 ಇಂಟು 1/2 ಪ್ಲಸ್ 3 ಓಕೆ ಸೊ ಏನಾಗುತ್ತೆ ನೋಡ್ರಿ 12 ಇಂಟು ಓಕೆ ಈಗ ನೀವು ನೋಡ್ರೆ 1 ಸ್ಕ್ವೇರ್ ಅಂದ್ರೆ ನ್ಯೂಮರೇಟರ್ಗೂ ಸ್ಕ್ವೇರ್ ಮಾಡಬೇಕು ಡಿವೈಡೆಡ್ ಬೈ ಈ ಡಿನಾಮಿನೇಟರ್ಗೂ ಸ್ಕ್ವೇರ್ ಮಾಡಬೇಕು 2 ಸ್ಕ್ವೇರ್ ಏನು 4 ಓಕೆ ಮೈನಸ್ 15 1 15/2 ಪ್ಲಸ್ 3 ಓಕೆ ಈ ಕ್ಯಾನ್ಸಲ್ ಮಾಡಿದ್ರೆ 4 1 4 3 3 1 3 ಆಯ್ತು 3 ಮೈನಸ್ 15/2 3 ಮೈನಸ್ 15/2 ಪ್ಲಸ್ 3 ಈಗ ನೀವು ನೋಡಿದ್ರೆ 3 ಪ್ಲಸ್ 3 ಏನಾಗುತ್ತೆ 6 ಮೈನಸ್ 15/2 ಆಗುತ್ತೆ ಈಗ ಎಲ್ಸಿಎಂ ತಗೊಂಡ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಈಗ ನೀವ್ ಹೇಳ್ರಿ 1 2 ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ 1 2 ಎಲ್ಸಿಎಂ ತಗೊಂಡ್ರೆ 2 ನೇ ಬರುತ್ತೆ ಈಗ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ 6 2 12 ಆಗುತ್ತೆ ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ ಏನಾಗುತ್ತೆ 2 2 ಕ್ಯಾನ್ಸಲ್ ಆಗುತ್ತೆ 15 1 15 ಸೊ ಈಗ ಏನಾಗುತ್ತೆ ಗ್ರೇಟರ್ ನಂಬರ್ ಸೈನ್ ಹಾಕ್ಬಿಟ್ಟು ಸಬ್ಟ್ರಾಕ್ಟ್ ಮಾಡಿ 15 12 ಹೋದ್ರೆ 3 ಸೊ ಏನ್ ಬರುತ್ತೆ ಮೈನಸ್ 3/2 ಬರುತ್ತೆ ಇದು ಸೆಕೆಂಡ್ ಆನ್ಸರ್ ಓಕೆನಾ ಸೊ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ ಇವಾಗ ಓಕೆ ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ ಈಗ ಈ ಕ್ವಶನ್ ನೋಡೋಣ ಸಿಂಪ್ಲಿಫೈ ಓಕೆ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ ಅದನ್ನ ಸಿಂಪ್ಲಿಫೈ ಮಾಡೋದು ಫಸ್ಟ್ ಏನದು a ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ 1 ಪ್ಲಸ್ 5 ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ ಎ ಇಂಟು ಎ ಸ್ಕ್ವೇರ್ ಏನಾಗುತ್ತೆ ಎ ಕ್ಯೂಬ್ ಆಗುತ್ತೆ ಪ್ಲಸ್ ಎ ಇಂಟು ಎ ಸ್ಕ್ವೇರ್ ಆಗುತ್ತೆ ಪ್ಲಸ್ ಎ 1 ಎ ಆಗುತ್ತೆ ಪ್ಲಸ್ 5 ಇದು ಬಂದ್ಬಿಟ್ಟು ಸಿಂಪ್ಲಿಫೈಡ್ ಈಕ್ವೇಶನ್ ಈಗ ಇದ್ರಲ್ಲಿ ಏನಾಗ್ಬೇಕು ಫಸ್ಟ್ ಎ ಇದ್ದಲ್ಲಿ 0 ಹಾಕ್ರಿ ಎ ಇದ್ದಲ್ಲಿ 0 ಹಾಕಿದ್ರೆ ಏನಾಗುತ್ತೆ 0 ಕ್ಯೂಬ್ ಪ್ಲಸ್ 0 ಸ್ಕ್ವೇರ್ ಪ್ಲಸ್ ಎ ಇದ್ದಲ್ಲಿ 0 ಪ್ಲಸ್ 5 ಏನಾಗುತ್ತೆ 0 ಕ್ಯೂಬ್ 0 0 ಸ್ಕ್ವೇರ್ 0 0 ಪ್ಲಸ್ 5 ಸೊ ಟೋಟಲ್ ಆನ್ಸರ್ ಏನಾಗುತ್ತೆ 5 ಆಗುತ್ತೆ ಸೊ ಫಸ್ಟ್ ಆನ್ಸರ್ ಏನು 5 ಓಕೆ ಸೊ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ ಇವಾಗ ಈಗ ಸೆಕೆಂಡ್ ಏನು ಎ ಇದ್ದಲ್ಲಿ ಏನಾಗ್ಬೇಕಂತೆ 1 ಆಗ್ಬೇಕಂತೆ ಎ ಇದ್ದಲ್ಲೆಲ್ಲ 1 ಹಾಕ್ರಿ 1 ಕ್ಯೂಬ್ 1 ಸ್ಕ್ವೇರ್ 1 ಪ್ಲಸ್ 5 1 ಕ್ಯೂಬ್ 1 1 ಸ್ಕ್ವೇರ್ 1 1 1 5 ಸೊ ಏನಾಗುತ್ತೆ ಎಲ್ಲ ಆಡ್ ಮಾಡಿದ್ರೆ 8 ಬರುತ್ತೆ ಸೆಕೆಂಡ್ ಆನ್ಸರ್ ಏನು 8 ಓಕೆ ಈಗ ಥರ್ಡ್ ನೋಡ್ರಿ ಏನ್ ಕೇಳ್ತಾ ಇದ್ದಾನೆ ಥರ್ಡ್ ಬಂದ್ಬಿಟ್ಟು ಎ ಇದ್ದಲ್ಲಿ -1 ಹಾಕ್ಬೇಕಂತ ಎ ಇದ್ದಲ್ಲೆಲ್ಲ -1 ಹಾಕ್ರಿ -1 ಕ್ಯೂಬ್ -1 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ -1 ಪ್ಲಸ್ 5 ಈಗ ನೋಡ್ರಿ -1 ಕ್ಯೂಬ್ ಏನಾಗುತ್ತೆ -1 ಕ್ಯೂಬ್ ಅಂದ್ರೆ -1 ನ 3 ಸರಿ ಮಲ್ಟಿಪ್ಲೈ ಮಾಡ್ಬೇಕು ಅವಾಗ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 1 1 1 ಅಂದ್ರೆ -1 ಕ್ಯೂಬ್ -1 ಆಗುತ್ತೆ ಪ್ಲಸ್ ಈಗ -1 ಹೋಲ್ ಸ್ಕ್ವೇರ್ ಏನಾಗುತ್ತೆ -1 ಇಂಟು -1 ಎರಡು ಸರಿ ಮಲ್ಟಿಪ್ಲೈ ಮಾಡಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 1 1 1 ಸೊ ಇದು +1 ಆಗುತ್ತೆ ಈ ಪ್ಲಸ್ ಇಂಟು ಮೈನಸ್ -1 ಪ್ಲಸ್ 5 ಆಗುತ್ತೆ ಈಗ ನೀವು ನೋಡಿದ್ರೆ +1 -1 ಕ್ಯಾನ್ಸಲ್ ಆಯ್ತು ಈಗ ಉಳಿದಿದ್ದೇನು -1 ಪ್ಲಸ್ 5 ಉಳಿತು ಸೊ ಗ್ರೇಟರ್ ನಂಬರ್ ಸೈನ್ ಹಾಕಿ ಫೈನಲ್ 1 ಹೋದ್ರೆ 4 ಸೊ ಇದ್ರ ಆನ್ಸರ್ ಏನು 4 ಓಕೆ ಕ್ವಶನ್ ಎ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಆಡ್ ಅಂದ್ರೆ ಏನು ಕಮ ಇದ್ದಲ್ಲೆಲ್ಲ ಪ್ಲಸ್ ಬರಬೇಕು ಕಮ ಮತ್ತೆ ಅಂಡ್ ಇದ್ದಲ್ಲೆಲ್ಲ ಪ್ಲಸ್ ಬರಬೇಕು ಓಕೆ ಸೊ ಫಸ್ಟ್ ಅದನ್ನ ಮಾಡೋಣ
ಪಿ ಇಂಟು ಪಿ ಮೈನಸ್ ಕ್ಯೂ ಕಮ ಇದ್ದಲ್ಲಿ ಪ್ಲಸ್ ಕ್ಯೂ ಇಂಟು ಕ್ಯೂ ಮೈನಸ್ ಆರ್ ಅಂಡ್ ಇದ್ದಲ್ಲಿ ಪ್ಲಸ್ ಆರ್ ಇಂಟು ಆರ್ ಮೈನಸ್ ಪಿ. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. ಈಗ ನೋಡ್ರಿ, ಪಿ ಇಂಟು ಪಿ ಪಿ ಸ್ಕ್ವೇರ್ ಆಯ್ತು, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಪಿ ಇಂಟು ಕ್ಯೂ ಪಿ ಕ್ಯೂ ಆಯ್ತು, ಪ್ಲಸ್ ಈಗ ಕ್ಯೂ ಇಂಟು ಕ್ಯೂ ಕ್ಯೂ ಸ್ಕ್ವೇರ್ ಆಯ್ತು, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ಯೂ ಆರ್ ಆಯ್ತು, ನೆಕ್ಸ್ಟ್ ಆರ್ ಇಂಟು ಆರು ಆರ್ ಸ್ಕ್ವೇರ್ ಆಯ್ತು, ಆಮೇಲೆ ಪ್ಲಸ್ ಇಂಟು ಮೈನಸ್ ಆರ್ ಪಿ ಆಯ್ತು. ಸೊ ಫಸ್ಟ್ ನೀವೇನ್ ಮಾಡ್ರಿ, ಸ್ಕ್ವೇರ್ ಇರೋದೆಲ್ಲ ಒಂದ್ ಸೈಡ್ ಬರ್ಕೊಂಡ್ಬಿಡ್ರಿ, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಆಮೇಲೆ ಉಳಿದಿದ್ದೇನು ಮೈನಸ್ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮೈನಸ್ ಆರ್ ಪಿ. ಓಕೆ, ಇದು ಫಸ್ಟ್ ಆನ್ಸರ್. ಫಸ್ಟ್ ಆನ್ಸರ್ ಏನು, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮೈನಸ್ ಆರ್ ಪಿ. ಓಕೆ, ಸೊ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಈಗ ಬಿ ಕ್ವಶನ್ ನೋಡ್ರಿ, ಏನ್ ಕೊಡಿದಾನೆ, ಆಡ್ ಅಂತ ಕೊಡಿದಾನೆ, ಇವ್ರಿಬ್ಬರನ್ನ ಆಡ್ ಮಾಡ್ಬೇಕು. ಓಕೆ, ಸೊ 2x ಇಂಟು ಜೆಡ್ ಮೈನಸ್ ಎಕ್ಸ್ ಮೈನಸ್ ವೈ ಅಂಡ್ ಇದ್ದಲ್ಲಿ ಪ್ಲಸ್ 2y ಇಂಟು ಜೆಡ್ ವೈ ಮೈನಸ್ ವೈ ಮೈನಸ್ ಎಕ್ಸ್. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 2x ಇಂಟು ಜೆಡ್ 2x ಜೆಡ್ ಆಯ್ತು, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ 2x ಇಂಟು ಎಕ್ಸ್ 2x ಸ್ಕ್ವೇರ್ ಆಯ್ತು, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ 2xy ಆಯ್ತು, ಆಮೇಲೆ ಇಲ್ಲಿ 2y ಇಂಟು ಜೆಡ್ 2y ಜೆಡ್ ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ 2y ಸ್ಕ್ವೇರ್ ಆಯ್ತು, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ 2x ಸ್ಕ್ವೇರ್ ಆಯ್ತು. ಓಕೆ, ಸೊ ಈಗ ನೀವು ನೋಡಿದ್ರೆ ಏನೇನ್ ಬಂದಿದೆ ನೋಡೋಣ. ಓಕೆ, ಇಲ್ಲಿ ಇಲ್ಲಿ ಮೈನಸ್ 2x ಸ್ಕ್ವೇರ್ ಇದೆ. ಓಕೆ, ಸೊ ಇಲ್ಲಿ ಮಲ್ಟಿಪ್ಲೈ ಲಾಸ್ಟ್ ಇದ್ರಲ್ಲಿ ರಾಂಗ್ ಆಗಿದೆ. ಸೊ ಇದೇನಾಗುತ್ತೆ, ಮೈನಸ್ 2y ಇಂಟು ಎಕ್ಸ್ ಏನಾಗುತ್ತೆ, ಮೈನಸ್ 2y ಎಕ್ಸ್ ಆಗುತ್ತೆ. ಓಕೆ, ಸೊ ಈಗ ಬರ್ದಿರೋದೇನು, ಮೈನಸ್ 2x ಸ್ಕ್ವೇರ್ ಮೈನಸ್ 2y ಸ್ಕ್ವೇರ್. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಮೈನಸ್ 2xy ಇದೆ, ಇಲ್ಲಿ ಮೈನಸ್ 2yx ಇದೆ. ಓಕೆ, ಸೊ ಇವರಿಬ್ರು ಒಂದೇ, ಎಕ್ಸ್ ವೈ ಅಂದ್ರೂ ಒಂದೇ, ವೈ ಎಕ್ಸ್ ಅಂದ್ರೂ ಒಂದೇ, ಇವರಿಬ್ರು ಏನಾಯ್ತು, ಲೈಕ್ ಟರ್ಮ್ ಆಯ್ತು. ಇನ್ನು ಉಳಿದಿದ್ದೇನು, 2yz ಇಲ್ಲಿ 2xz ಇದೆ, ಪ್ಲಸ್ 2xz ಪ್ಲಸ್ 2yz. ಓಕೆ, ಸೊ 2xz 2yz ಬರ್ಕೊಡಿ. ಓಕೆ, ಈಗ ನೋಡ್ರಿ, ಮೈನಸ್ 2x ಸ್ಕ್ವೇರ್ ಮೈನಸ್ 2y ಸ್ಕ್ವೇರ್, ಇವರಿಬ್ರು ಲೈಕ್ ಟರ್ಮ್ ಇರೋದಕ್ಕೆ ಎರಡು ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 2 + 2 4 4xy ಆಗುತ್ತೆ, ಯಾಕಂದ್ರೆ xy ಅಂದ್ರೂ ಒಂದೇ, ವೈ ಎಕ್ಸ್ ಅಂದ್ರೂ ಒಂದೇ, ಯಾಕಂದ್ರೆ 2 3 ಜನು 6 3 2 ಜನು 6. ಸೊ ಲೈಕ್ ಟರ್ಮ್ ಆಗ್ಬಿಟ್ರು. ಇನ್ನು ಉಳಿದಿದ್ದೇನು, 2xz ಪ್ಲಸ್ 2yz. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಸೊ ಏನ್ ಬರಿತೀನಿ, ಮೈನಸ್ 2x ಸ್ಕ್ವೇರ್ ಮೈನಸ್ 2y ಸ್ಕ್ವೇರ್ ಮೈನಸ್ 4xy ಪ್ಲಸ್ 2xz ಪ್ಲಸ್ 2yz. ಓಕೆ, ಸೊ ಇದು ಒಂದಾಯ್ತು. ಓಕೆ, ಸೊ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ ನಾನು ಇವಾಗ. ಈಗ ಸಿ ನೋಡ್ರಿ, ಸಬ್ಟ್ರಾಕ್ಟ್ ಅಂತ ಕೊಟ್ಟಿದ್ದಾನೆ. ಸಬ್ಟ್ರಾಕ್ಟ್ ಅಂತ ಕೊಟ್ರೆ ಫ್ರಮ್ ಆದ್ಮೇಲೆ ಇರೋದು ಫಸ್ಟ್ ಬರ್ಕೋಬೇಕು. ಓಕೆ, ಸೊ ಫಸ್ಟ್ ಏನ್ ಬರಬೇಕು, 4l ಇಂಟು 10n ಮೈನಸ್ 3m ಪ್ಲಸ್ 2l. ಓಕೆ, ಸಬ್ಟ್ರಾಕ್ಟ್ ಇರೋದಕ್ಕೆ ಮೈನಸ್ ಸೈನ್ ಹಾಕಿ ದೊಡ್ಡ ನಂಬರ್ ಬರೀಬೇಕು. ಓಕೆ, ಸಬ್ಟ್ರಾಕ್ಟ್ ಅಂದ್ರೆ ಫ್ರಮ್ ಆದ್ಮೇಲೆ ಇರೋ ನಂಬರ್ ಫಸ್ಟ್ ಬರ್ಬಿಟ್ಟು ಆಮೇಲೆ ಮೈನಸ್ ಬರ್ಬಿಟ್ಟು ಆಮೇಲೆ ದೊಡ್ಡ ಬ್ರಾಕೆಟ್ ಓಪನ್ ಮಾಡಿ ಫಸ್ಟ್ ನಂಬರ್ ಬರೀಬೇಕು. ಫಸ್ಟ್ ನಂಬರ್ ಏನಿದೆ, 3l ಇಂಟು l ಮೈನಸ್ 4m ಪ್ಲಸ್ 5n ಇದೆ. ಓಕೆ, ಈಗ ಮಲ್ಟಿಪ್ಲೈ ಮಾಡ್ರಿ, ಇದೇನಾಗುತ್ತೆ, 4 10 40 ln ಆಗುತ್ತೆ, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12 lm ಆಗುತ್ತೆ, ಆಮೇಲೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 4 2 8 l ಇಂಟು l ಸ್ಕ್ವೇರ್ ಆಗುತ್ತೆ, ಮೈನಸ್ ಈ ಬ್ರಾಕೆಟ್ ಹಂಗೆ ಇಟ್ಟು ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ, 3l ಇಂಟು l 3l ಸ್ಕ್ವೇರು, ಆಮೇಲೆ ಮೈನಸ್ 3 4 12 12 lm ಆಗುತ್ತೆ, ಆಮೇಲೆ ಇಲ್ಲಿ 3 5 15 ln ಆಗುತ್ತೆ. ಓಕೆ, ಈಗ 40 ln ಮೈನಸ್ 12 lm ಪ್ಲಸ್ 8 l ಸ್ಕ್ವೇರ್. ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋ, ಮೈನಸ್ ಇಂಟು 3l ಸ್ಕ್ವೇರ್ ಮೈನಸ್ 3l ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್
12 LM ಆಯ್ತು. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಮೈನಸ್ 15 LN ಆಯ್ತು. ಈಗ ಲೈಫ್ ಟೈಮ್ ಎಲ್ಲ ಒಂದ್ ಕಡೆ ಬರ್ರಿ. 40 LN ಇನ್ನೊಂದು ಎಲ್ಲಿದೆ? ಇಲ್ಲಿದೆ. ಮೈನಸ್ 15 LM ಇನ್ನೊಂದು ಎಲ್ಲಿದೆ ನೋಡ್ರಿ? ಇಲ್ಲಿದೆ. ಮೈನಸ್ 12 LM ಪ್ಲಸ್ 12 LM ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? ಪ್ಲಸ್ 8L² ಮೈನಸ್ 3L². ಈಗ 40 LN ಅಲ್ಲಿ ಮೈನಸ್ 15 LN ಹೋದ್ರೆ 25 LN ಆಗುತ್ತೆ. 8L ಅಲ್ಲಿ 3L² ಹೋದ್ರೆ 8L² ಅಲ್ಲಿ 3L² ಹೋದ್ರೆ ಪ್ಲಸ್ 5L² ಆಯ್ತು. ಇದು ಬಂದ್ಬಿಟ್ಟು ಆನ್ಸರ್. ಓಕೆ, ಏನು? 25 LN ಪ್ಲಸ್ 5L². ಓಕೆ, ಆಮೇಲೆ ಇದನ್ನ ಎರೆಕ್ಟ್ ಮಾಡ್ಬಿಡ್ತೀನಿ ಇವಾಗ. ಈಗ ಫೋರ್ತ್ ಕೂಡ ಏನಿದೆ? ಸಬ್ಟ್ರಾಕ್ಟ್ ಇದೆ. ಸಬ್ಟ್ರಾಕ್ಟ್ ಇದ್ದಾಗ ಏನು? ಫ್ರಮ್ ಆದ್ಮೇಲೆ ಇರೋದು ಫಸ್ಟ್ ಬರ್ಕೋಬೇಕು. ಸೊ ಏನಾಗುತ್ತೆ? 4C ಇಂಟು ಮೈನಸ್ A ಪ್ಲಸ್ B ಪ್ಲಸ್ C ಮೈನಸ್ ಒಂದು ದೊಡ್ಡ ಬ್ರಾಕೆಟ್ ಓಪನ್ ಮಾಡಿ ಆಮೇಲೆ ಇದಿಷ್ಟು ಫಸ್ಟ್ ನಂಬರ್ ಬರಿಬೇಕು. ಸೊ ಫಸ್ಟ್ ನಂಬರ್ ಏನಿದೆ ನೋಡ್ರಿ? 3A ಇಂಟು A ಪ್ಲಸ್ B ಪ್ಲಸ್ C ಮೈನಸ್ 2B ಇಂಟು A ಮೈನಸ್ B ಪ್ಲಸ್ C. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ? ಮೈನಸ್ 4CA ಆಗುತ್ತೆ. ಆಮೇಲೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 4CB ಆಗುತ್ತೆ. ಪ್ಲಸ್ ಇಂಟು 4C² ಆಗುತ್ತೆ. ಓಕೆ, ಮೈನಸ್ ಈ ಬ್ರಾಕೆಟ್ ಓಪನ್ ಮಾಡಿ ಫಸ್ಟ್ ಮಲ್ಟಿಪ್ಲೈ ಮಾಡ್ರಿ. 3A ಇಂಟು A 3A² ಆಯ್ತು. ಆಮೇಲೆ 3A ಇಂಟು B ಪ್ಲಸ್ 3AB ಆಯ್ತು. ಆಮೇಲೆ 3A ಇಂಟು C ಪ್ಲಸ್ 3AC ಆಯ್ತು. ಓಕೆ, ಆಮೇಲೆ ಇವನ್ನ ಇವ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಏನಾಗುತ್ತೆ ನೋಡ್ರಿ? ಸೈನ್ ಕೂಡ ಮಲ್ಟಿಪ್ಲೈ ಮಾಡ್ಬೇಕು ನೀವು. ಮೈನಸ್ ಇಂಟು ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 2B ಇಂಟು A 2BA ಆಗುತ್ತೆ. ಆಮೇಲೆ ಮತ್ತೆ ಇವನ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, 2B ಇಂಟು B 2B² ಆಗುತ್ತೆ. ಆಮೇಲೆ ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 2B ಇಂಟು C 2BC. ಓಕೆ, ಇಷ್ಟು ಬಂತು. ಆಮೇಲೆ ಮೈನಸ್ 4CA ಪ್ಲಸ್ 4CB ಪ್ಲಸ್ 4C². ಈಗ ನೀವು ನೋಡಿದ್ರೆ ಇದನ್ನ ಈ ಮೈನಸ್ ನ ಇವ್ರು ಎಲ್ಲರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಏನಾಗುತ್ತೆ? ಎಲ್ಲರ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, ಸೊ ಮೈನಸ್ 3A² ಮೈನಸ್ 3AB ನೋಡ್ರಿ, ಈ ಮೈನಸ್ ನ ಇವ್ರು ಎಲ್ಲರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲರ ಸೈನ್ ಚೇಂಜ್ ಆಗುತ್ತೆ. ಓಕೆ, ಮೈನಸ್ 3AB ಮೈನಸ್ 3AC ಪ್ಲಸ್ 2BA ಪ್ಲಸ್ ಮೈನಸ್ 2B² ಪ್ಲಸ್ 2BC ಆಗುತ್ತೆ. ಓಕೆ, ಈಗ ನಾವೆಲ್ಲ ಒಂದು ಆರ್ಡರ್ ಬರ್ದ್ಬಿಡೋಣ. ಮೈನಸ್ CA ಅಂದ್ರೆ ಒಂದೇ, AC ಅಂದ್ರೆ ಒಂದೇ. ಸೊ CA ನ ನಾನು AC ಅಂತ ಬರಿಬೋದು. ಅದೇ ರೀತಿ AC ಎಲ್ಲಿದೆ ನೋಡ್ರಿ? ಇಲ್ಲೊಂದಿದೆ, ಮೈನಸ್ 3AC ಇದೆ. ಓಕೆ, ಅದನ್ನ ಒಂದ್ ಕಡೆ ಬರ್ದೆ. ಈಗ CB ನಾನು ಏನಂತ ಬರಿಬೋದು? BC ಅಂತ ಕೂಡ ಬರಿಬೋದು. ಓಕೆ, CB ಅಂದ್ರೆ ಒಂದೇ, BC ಅಂದ್ರೆ ಒಂದೇ. ಇನ್ನೊಂದು BC ಎಲ್ಲಿದೆ? ಇಲ್ಲಿದೆ, ಪ್ಲಸ್ 2BC. ಓಕೆ, ಆಮೇಲೆ ಏನಿದೆ? 4C² ಅದು ಎಲ್ಲಿ ಇಲ್ಲ, ಆಸ್ ಇಟ್ ಈಸ್ ಬರ್ಬಿಡ್ತೀನಿ. ಮೈನಸ್ 3A² ಅದು ಕೂಡ ಒಂದೇ ಇದೆ, ಅದನ್ನ ಬರೀತೀನಿ. ಈಗ ಮೈನಸ್ 3AB 2BA ಇಲ್ಲಿ ಬರೀತೀನಿ. ಮೈನಸ್ 3AB, AB ಅಂದ್ರೆ ಒಂದೇ, ಪ್ಲಸ್ BA ಅಂದ್ರೆ ಒಂದೇ, AB ಅಂದ್ರೆ ಒಂದೇ. ಅದನ್ನ ಇಲ್ಲಿ ಚೇಂಜ್ ಮಾಡ್ತೀನಿ. BA ಅಂದ್ರೆ ಒಂದೇ, AB ಅಂದ್ರೆ ಒಂದೇ. ಇನ್ನೇನು ಎಲ್ಲ ಆಯ್ತು, ಇದೊಂದು ಉಳಿತು, ಮೈನಸ್ 2B² ಉಳಿತು. ಓಕೆ, ಸೊ ಈಗ ನೋಡ್ರಿ ಇವ್ರಿಬ್ಬರನ್ನ ಸಾಲ್ವ್ ಮಾಡಿ ಏನ್ ಬರುತ್ತೆ? ಎರಡು ಮೈನಸ್ ಇಂದ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. ಮೈನಸ್ 7AC. ಆಮೇಲೆ 4BC ಪ್ಲಸ್ 2BC ಏನಾಯ್ತು? 6BC ಆಯ್ತು. ಆಮೇಲೆ ಈ C² ಏನು ಮಾಡಕ್ ಬರಲ್ಲ, ಆಸ್ ಇಟ್ ಈಸ್ 4C² ಮೈನಸ್ 3A². ಇಲ್ಲಿ ನೀವು ನೋಡಿದ್ರೆ AB ಲೈಕ್ ಟರ್ಮ್ ಇದೆ, ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 3L2 ಹೋದ್ರೆ 1 ಮೈನಸ್ 1AB ಮೈನಸ್ 2B². ಓಕೆ, ಸೊ ನೀವು ಆರ್ಡರ್ ಬರ್ದ್ರೆ ಫಸ್ಟ್ A² ಬರ್ರಿ, ಮೈನಸ್ 3A² ಮೈನಸ್ 2B², ಆಮೇಲೆ ಪ್ಲಸ್ 4C², ಆಮೇಲೆ ಮೈನಸ್ 1AB ಪ್ಲಸ್ 6BC, ಲಾಸ್ಟಿಗೆ ಮೈನಸ್ 7AC. ಆರ್ಡರ್ ಬರ್ದ್ರೆ ಈ ತರ ಬರೀ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್.
ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ನಾವು ಎದಕ್ ವಾಟ್ಸಪ್ ಗ್ರೂಪ್ ಮಾಡೋಣ ಅನ್ಕೊಂಡಿದೀವಿ, ಅದರಿಂದ ಅಡ್ವಾಂಟೇಜಸ್ ಏನು, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನಲ್ನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂಡ್ ಐಡೆಂಟಿಟಿದು ಫುಲ್ ಲೆಸನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ.